ಮಾಡ್ತೀರಿ ಹೇಳಿ. ಪತ್ರಿಕಾಗೋಷ್ಠಿ ಚುನಾವಣೆ ವಿಳಂಬದ ಕಾರಣಕ್ಕಾಗಿ ಮಾಡ್ತೀವಿ ರೀ. ಇದಕ್ಕೆ ಮತ್ತು ಸ್ವಲ್ಪ ಚುನಾವಣೆ ಜಲ್ದಿ ಆಗತ್ತೇಳಿ ನಾವು ಸ್ವಲ್ಪ ಮಾಧ್ಯಮ ಮುಖಾಂತರ ಬಂದಿರ್ತದೆ. ಈಗ ತಡ ಆಗಿದ್ದಕ್ಕೆ ನಿಮಗೇನು ಸಮಸ್ಯೆ ಸರ್? ತಡ ಆಗಿದ್ದಕ್ಕಂದ್ರೆ ಸ್ವಲ್ಪ ಊರಾಗ ಸ್ವಲ್ಪ ಎಲ್ಲ ಇವು ರಸ್ತೆಗಳು ಅದಾಗಲಿ ಕುಡಿ ನೀರಿಂದಾಗಲ್ಲ ರೀ ಇವೆಲ್ಲ ಮತ್ತು ಭಾಳ ಈಗ ನೀರಿಂದ ಆಕಾರ ಐತಲ್ಲ ಬ್ಯಾಸಿಗೆ ಬಿಸಿಲಾಗ್ರಿ ಅದ್ರ ಸಂಬಂಧ ಸ್ವಲ್ಪ ಏನು ಜಲ್ದಿ ಆದಕೊಂಡು ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಂದ್ರೆ ಅವ್ರ ಮುಂದೆ ಜನರು ಕಷ್ಟ ಹೇಳ್ಕೋತಾರೆ ರೀ. ಹೇಳ್ಕೊ ಅದ್ರ ಅಧಿಕಾರಿಗಳು ದೌಡ ಸ್ಪಂದನೆ ಮಾಡ್ತಾರೋ ಉದ್ದೇಶಕ್ಕಾಗಿ ನಮಗೆ ಜಲ್ದಿ ಆಗುತ್ತೆ ಅಷ್ಟು. ಸ್ವಲ್ಪ ನ್ಯಾಯಾಲಯದಲ್ಲಿ ಅದಕ್ಕೆ ಸ್ಟೇ ತಡೆ ಇರುವುದರಿಂದ ತಡವಾಗಿದೆ ಅಂತ ಗೌರ್ಮೆಂಟ್ ಅಲ್ಲಿ ಒಂದು ಆದೇಶ ಇದೆ ಸರ್. ಹೀಗಿರುವಾಗ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ಬೋದಲ್ಲ ಸರ್ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ? ಅಧಿಕಾರಿ ಕೇಳ್ಬೇಕಂದ್ರೆ ಅಲ್ಲಿ ಅವ್ರ ಕರೆಕ್ಟಾಗಿ ಪಂಚಾಯತಿಗೆ ಅವರು ದಿವಸ ಬಂದ್ರೆ ಕೇಳೋಕ್ಕಾಗತ್ತೆ ಸರ್. ಅವರು ನೋಡಲ್ ಅಧಿಕಾರಿ ಒಬ್ಬ ಇರ್ತಾನೆ ರೀ ಇಲ್ಲಿ ತಾಲೂಕು ಪಂಚಾಯತ್ ಅವ್ರ ಪಿ ಡಿ ಒ ಪಿ ಡಿ ಯಾವಾಗ ಬರ್ತಾನೆ ಅವಾಗ ಹೋಗ್ಕೊಂಡು ಗೊತ್ತಾಗಲ್ಲ ರೀ ಸರ್. ಹಿಂಗಾಗಿ ಜನರ ಸಮಸ್ಯೆಗಳಿಗೆ ಯಾರಿಗೆ ಹೋಗಿ ಹೇಳೋದು ಸಮಸ್ಯೆ ರೀ. ಊರಾಗ ಸದಸ್ಯರು ಇದ್ರಂದ್ರೆ ಸ್ವಲ್ಪ ಹೇಳ್ತಾರೆ ಅವ್ರಿಗೆ ರೀ ಹಿಂಗಾಗೈತಿ ರೀ ಮಾಡ್ರಿ ಅಂತ ಹೇಳ್ತಾರೆ ರೀ. ಮತ್ತು ಅವರೇ ಇಲ್ಲಾಂದ್ರೆ ಮತ್ತು ಇದು ಎಲ್ಲಿ ಯಾರಿಗೆ ಹೇಳಿದ್ರಿ ಅವ್ರು ಕೇಳಕೋತಾರೆ ಅಧಿಕಾರ ಹೋದ್ ಮುಗಿದಪ್ಪ ನಮ್ಗೆ ಅಲ್ಲೇ ಪಂಚಾಯತಿ ಊರತ್ತಾರೆ ಅವ್ರಿ ಪಂಚಾಯತಿಗೆ ಯಾರು ಅಧಿಕಾರಿಗಳು ಇರಂಗಿಲ್ಲ ರೀ. ಹೀಗಾಗಿ ಒಂದು ಸಮಸ್ಯೆ ಆಗಿಬಿಟ್ಟೈತೆ ರೀ. ಅವೆಲ್ಲ ಜನಪ್ರತಿನಿಧಿಗಳೆಲ್ಲ ರೀ ಜನಸಾಮಾನ್ಯಗಳ ಸಮಸ್ಯೆ ಆಗಿಬಿಟ್ಟೈತೆ ರೀ. ಹಾಂ ಅಧಿಕಾರ ಇಲ್ಲದಕ್ಕಾಗಿ ಅಭಿವೃದ್ಧಿ ಆಗುತ್ತಾ ಇಲ್ಲ ಸರ್. ಮತ್ತು ಸಮಸ್ಯೆ ಬೇಕು ಸರ್ ಸ್ಥಳೀಯ ಶಾಸಕರಿಗೆ ಏನಾದ್ರು ನೀವು ಕಿವಿಮಾತೇನು ಮನವಿಯನ್ನು ಕೊಟ್ಟಿದ್ರೆ ಸರ್? ಶಾಸಕರು ಇರ್ತಾರೆ ಅವರು ಶಾಸಕರು ಮಾಡ್ತಾರಲ್ಲ ಶಾಸಕರ ಕಡೆದೇನಿಲ್ಲ ರೀ. ಆದ್ರೆ ಅವ್ರು ಶಾಸಕರು ಪ್ರತಿಯೊಬ್ಬರಿಗೂ ಹಳ್ಳಿ ಬಂದು ಹೇಳೋಕ್ಕಾಗಲ್ಲ ರೀ. ಹಳ್ಳಿಯಾರು ಪ್ರತಿಯೊಂದು ಬಂದು ಇಲ್ಲಿ ಗೋಗಾಕ ಬಂದು ಹೇಳ್ಬೇಕಂದ್ರೆ ಸ್ವಲ್ಪ ಸಮಸ್ಯೆ ಆಗತ್ತೆ ದೂರ ಆಗತ್ತೆ ಸರ್. ಇಲ್ಲಿ ದಿವಸ ಕೆಲಸ ಮಾಡೋಕೆ ಹೋಗೋ ಜನ ರೀ ಮತ್ತು ಕೂಲಿ ಕಾರ್ಮಿಕರು ಇರ್ತಾರೆ ಅವ್ರಿಗೆಲ್ಲ ಸಮಸ್ಯೆ ಆಗತ್ತಾರಲ್ಲ. ಅವ್ರು ಯಾವಾಗ ಬಂದು ಹೇಳ್ತಾರೆ ಇಲ್ಲಿ ಮಟ್ಟ ಬಂದು ಹೇಳೋಕ್ಕಾಗಲ್ಲ ರೀ. ಸ್ವಲ್ಪ ಲೀಡರ್ಗಳು ಸಹ ಅವ್ರು ಬಂದು ಹೇಳ್ತಾರೆ ಅವ್ರು ಹೇಳಕ್ಕೆ ಅವ್ರದ್ದು ಮುಂದೆ ಅಲ್ಲಿ ಪಿ ಡಿ ಒಗಳು ಮಾಡ್ಬೇಕಲ್ಲ ಆದರೆ ಹ್ಞೂ ಹತ್ತವ್ರು ಗಪ್ಪ ಆಗಿಬಿಡ್ತಾರೆ ಸರ್ ಅವರು. ಒಟ್ಟಾರೆಯಾಗಿ ನೀವೀಗ ಸರ್ಕಾರಕ್ಕಾಗಿರ್ಬೋದು ಈಗ ಚುನಾವಣಾ ಆಯೋಗಕ್ಕಾಗಿರ್ಬೋದು ನೀವೇನು ವಿನಂತಿ ಮಾಡ್ತೀರಿ? ಅದಕ್ಕೆ ಅತಿ ಶೀಘ್ರದಲ್ಲಿ ನಮಗೆ ಇಲ್ಲೇ ಚುನಾವಣೆ ಆಗಲೇಬೇಕು ಸರ್. ಅದಕ್ಕಾಗಿ ನಾವು ವಿನಂತಿ ಮಾಡ್ಕೋದು ಸರ್. ಅದಕ್ಕೆ ಸರ್ಕಾರಕ್ಕೆ ಇದ್ರಾಗೇನು ತಪ್ಪಿದ್ರಲ್ಲಿ ತಪ್ಪಾದಂತೀರಿ ಸರ್? ಸರ್ಕಾರದ ತಪ್ಪರಿ ಮತ್ತು ಚುನಾವಣೆ ಆಯೋಗ ತಪ್ಪರಲ್ಲ ಅದರ ಸರ್ಕಾರದ ಮತ್ತು ಚುನಾವಣೆ ತಪ್ಪರಲ್ಲ ಬರ್ತಾರೆ. ಯಾಕಂದ್ರೆ ಮುಂದೆ ಇದು ಅಧಿಕಾರಾವಧಿ ಮುಗಿಕೋದ್ರ ಮುಂಚೆ ಎಲ್ಲ ಅದು ಮಾಡ್ಕೋಬೇಕಲ್ಲ ಅವ್ರನ್ನ ಒಳ ಮೀಸಲಾತಿ ಮಾಡ್ಕೊಳ್ಬೋದು ವಾರ್ಡ್ ಹೆಂಗಾಟಿ ಮಾಡ್ಕೊಳ್ಬೋದು ಎಲ್ಲ ಇದು ಅವಕಾಶ ಇತ್ತಾರಲ್ಲ. ಮತ್ತು ಇಲ್ಲಿ ಬಂದಕ್ಕಿಂದ ಯಾಕೆ ಮಾಡತ್ತಾರ ಅವ್ರಿ? ಮತ್ತೀಗ ಇವು ಇದು ಯಾವುದ್ರದ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧಿಕಾರಾವಧಿ ಮುಗಿದು ಹೋಗ್ತಿರೋದು ಅದ್ರಾಗ ಇದ್ರ ಮುಂದೆ ಓಡಾಕತ್ತಿರೋದ್ರೆ ಇಲ್ಲಿ ಜನರಿಗೆ ಸಮಸ್ಯೆ ಆಗತ್ತಾರಲ್ಲ ಪ್ರತಿಯೊಂದು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಅದು ಗ್ರಾಮ ಪಂಚಾಯತಿ ಅಂದ್ರೆ ಹೆಂಗಂದ್ರೆ ರೀ ಈಗ ಪ್ರತಿಯೊಂದು ಗ್ರಾಮದೊಳಗೆ ರೀ ಪ್ರತಿಯೊಂದು ಗ್ರಾಮ ಪಂಚಾಯತಿನ ಮೇನ್ ರೀ ಹೋಗಿ ಅಲ್ಲಿ ಸಮಸ್ಯೆ ಹೇಳ್ಕೋಬೇಕು ಅಲ್ಲೇ ರೀ. ಮತ್ತು ಬಿಟ್ಟರೆ ಮತ್ತು ಇಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಸ್ವಲ್ಪ ದೂರ ಅನಿಸುತ್ತೆ. ಅದು ಜನರಿಗೆ ಹತ್ತಿರ ಆಗಂಗಿಲ್ಲ ಅದು ದೂರ ಆಗತ್ತಿರೋದು. ಆದರೂ ಅದು ಸ್ವಲ್ಪ ಜಲ್ದಿ ಮಾಡ್ಬೇಕಂತ ನಮ್ಮ ಉದ್ದೇಶ ಇತ್ತು ಅಷ್ಟೇ ರೀ ಚುನಾವಣೆ ರೀ. ಸರ್ಕಾರಕ್ಕೆ ನೋಡ್ರಿ ಮೇ ತಿಂಗಳದಾಗ 1ನೇ ವೀಕ್ದಾಗ ಮಾಡಲಿಲ್ಲ ಅಂದ್ರೆ ರೀ ನಾವು ಜಿಲ್ಲಾಧಿಕಾರಿ ಮುಂದೆ ನಾವು ಹೋರಾಟ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಅವ್ರಿಗೆ ಈಗ ಮುನ್ನೆಚ್ಚರಿಕೆ ಕೊಡತ್ತು ಅಷ್ಟೇ ರೀ. ಹೌದು ಆದಷ್ಟು ಬೇಗ ಅವ್ರು ಒಂದು ಸ್ವಲ್ಪ ನಮ್ಮದು ಹೇಳಿಕೆ ಒಂದು ನೋಡ್ಕೊಂಡ್ರೆ ಮುಂದೆ ಅವ್ರು ಸ್ವಲ್ಪ ಜಲ್ದಿ ಆದಷ್ಟು ನಮಗೆ ಇದನ್ನು ಚುನಾವಣೆ ಘೋಷಣೆ ಮಾಡ್ಬೇಕಂದು ಅವ್ರದ್ದು ನಾವು ಅವ್ರಿಗೆ ಗ್ರಾಮ ಪಂಚಾಯತಿ ಅಂತ ಹೇಳ್ತಿಲ್ಲ ರೀ. ಗ್ರಾಮ ಪಂಚಾಯತಿ ಇದು ಚುನಾವಣೆ ಆತಂದ್ರೆ ಮೆಂಬರ್ಸ್ ಇರ್ತಾರೆ ರೀ. ಪ್ರತಿಯೊಂದು ಜನರು ಏನಂತಾರೆ ಕಷ್ಟಗಳು ಸುಖಗಳು ಹೇಳ್ತಾರೆ ಮೆಂಬರ್ಸ್ ಮುಂದೆ ರೀ. ಅವ್ರ ಮೆಂಬರ್ಸ್ ಮುಂದೆ ಪ್ರತಿಯೊಂದು ಸದಸ್ಯರು ಬಂದು ಅವ್ರ ಇಲ್ಲಿ ಶಾಸಕರ ಆಫೀಸ್ಗಾಗಲಿ ಮತ್ತು ಇಲ್ಲಿ ಅಧಿಕಾರಿಗಳಿಗಾಗಲಿ ಸ್ವಲ್ಪ ಅವ್ರು ಬಂದು ಅವ್ರ ಕ್ಯೂ ಮೇಲೆ ಹೇಳ್ತಾರೆ ರೀ. ಅವ್ರದ್ದು ಮುಂದೆ ಮಾಡ್ತಾರೆ ಸರ್ ರೀ. ಈಗ ಇಲ್ಲಲ್ಲ ಅಂದ್ಕೂಲಿ ಅವ್ರು ಗಪ್ಪ ಬಿಡ್ತಾರೆ ರೀ. ಅವರು ಇಲ್ಲಿ ಅಲ್ಲ ಯಾರೂ ಇಲ್ಲಿ ಸನಿಯಕ್ಕೆ ಬರೋಂಗಿಲ್ಲ ರೀ. ಅದ್ರ ಉದ್ದೇಶಕ್ಕಾಗಿ ಜಲ್ದಿ ಆದಷ್ಟು ಬೇಗ ನಮಗೆ ಇದು ಚುನಾವಣೆ ಮಾಡ್ಬೇಕಂತೇಳಿ ನಾವು ಚುನಾವಣೆ ಆಗೋದ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್. ತಮ್ಮ ಹೆಸರು? ಸಿದ್ದಪ್ಪ ನಾಯ್ಕ ಅಂದರೆ